ಮಹಾರಾಷ್ಟ್ರ ಮಳೆಗೆ ಭೋರ್ಗರೆದ ಘಟಪ್ರಭಾ ನದಿ. ಬೂದಿಹಾಳ ಅನಗವಾಡಿ ಸುತ್ತುವರೆದಂತಹ ಘಟಪ್ರಭಾ ನದಿ ಬಾಗಲಕೋಟೆಯ ಬೀಳಗಿ ತಾಲೂಕಿನ 2 ಗ್ರಾಮಗಳು ಸದ್ಯಕ್ಕೆ ಮುಳುಗಡೆಯ ಹಂತಕ್ಕೆ ಬಂದಿದೆ. ನದಿ ತೀರದ ಜಮೀನುಗಳು ಕೂಡ ಮುಳುಗಡೆಯಾಗಿವೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಮುಳುಗ್ತಾ ಇರುವಂತಹ ಸೇತುವೆಯ ದೃಶ್ಯಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬಾಗಲಕೋಟೆಯ ಬೀಳಗಿ ಘಟಪ್ರಭಾ ನದಿಯ ಆರ್ಭಟ ಯಾವ ಪರಿ ಸೇತುವೆಯನ್ನು ಆಪೋಷಣ ತೆಗೆದುಕೊಳ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಕಂಪ್ಲೀಟ್ ಆಗಿ ಇದು ಮುಳುಗಿ ಹೋದರೆ ಸೇತುವೆಯನ್ನು ಬಂದ್ ಮಾಡಲಾಗುತ್ತೆ, ಸಂಚಾರ ನಿಷಿದ್ಧವಾಗುತ್ತೆ. ಕೃತಿಕಾ ಮಳೆ ಪುನರ್ಸು ಮಳೆ ಆಗೋದ್ರಿಂದ ನಮಗೆ ಹೊಳಿ ಬರಾಕತ್ತೈತಿ. ಕೃಷ್ಣಾ ನದಿಗೆ ಒಂದು 75,000 ಕ್ಯೂಸೆಕ್ಸ್ ನೀರು ಹರಿವೈತಿ. ಮುಂದೆ ಘಟಪ್ರಭಾ ನದಿಗೆ ಒಂದು 15,000 ಎಕರೆ 15,000 ಕ್ಯೂಸೆಕ್ಸ್ ಐತಿ. ಇದರಿಂದ ನಮಗೆ ದನಕರುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಗೆ ಏನು ಗಂಡಾಂತರ ಒದಗಿತ್ತು ಅದು ದೂರ ಆಗೈತಿ. ಇದೇ ರೀತಿ ಇನ್ನೂ ಒಂದು ತಿಂಗಳ ಮಳೆ ಆದರೆ ನಮ್ಮ ಆಲ್ಮಟ್ಟಿ ಡ್ಯಾಮ್ ತುಂಬ್ತೈತಿ. ಇರಲಿಲ್ಲ ಅಂದ್ರೆ ತುಂಬು ವ್ಯವಸ್ಥೆ ಇಲ್ಲ. ಮತ್ತು ಇದು ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಇದು ಈ ಹೊಳಿ ಬಂದಿದ್ದು ಬರೀ ಜನ ಜಾನುವಾರುಗಳ ಕುಡಿಯುವ ನೀರಿಗೆ ಒಂದು ವ್ಯವಸ್ಥೆ ಮಾತ್ರ. ಆದರೆ ಈಗಾಗಲೇ ರೋಣಿ ಮಳೆ ನಂಬಿ ನಮ್ಮ ಜನ ರೋಣಿ ಮಳೆಗೆ ಒಂದಿಷ್ಟು ಜನ ಸಾಕಷ್ಟು ಜನ ಉತ್ತರ ಕರ್ನಾಟಕದಲ್ಲಿ ಬೆಳೆ ಬಿತ್ತಿದ್ರು. ಆದರೆ ಮಳೆ ಆಗ್ಲಾರ್ದಕ್ಕೆ ಅವು ತೇವಾಂಶ ಕಡಿಮೆಯಾಗಿ ಏನಾಗೈತಿ, ಎಲ್ಲ ಬೆಳೆ ಒಣಗಿ ಹೋಗ್ಯಾವ, ಬೆಳೆ ವಿಫಲ ಆಗೈತಿ, ರೈತರ ಆಗ್ಯಾರ. ಅದಕ್ಕೆ ಸರ್ಕಾರ ಬರೀ ಹೊಳಿ ಬಂದೈತಿ ಮಹಾರಾಷ್ಟ್ರದಾಗ ಮಳೆ ಆದರೆ ಇಲ್ಲಿ ಹೊಳಿ ಬಂದೈತಿ ಅಂತೇಳಿ ಇಲ್ಲಿ ನೀರಿಗೆ ಈಗೇನು ಬೆಳೆವಣಿಗೆ ಹಾಳಾಗ್ಯಾರ ಅವ್ರಿಗೆ ಎಲ್ಲರಿಗೆ ಬರ ಪರಿಹಾರ ಕೊಡುವಂಥ ವ್ಯವಸ್ಥೆ ತಕ್ಷಣ ಆರಂಭ ಮಾಡಬೇಕು. ಇನ್ನು ನಮ್ಮ ಪ್ರತಿನಿಧಿ ರವಿ ಮೂಕಿ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆ ಹಿನ್ನೆಲೆಯಲ್ಲಿ 2 ತಿಂಗಳಿಂದ ಖಾಲಿಯಾಗಿದ್ದಂತಹ ನದಿಗಳಿಗೆ ಜೀವ ಕಳೆ ಬಂದಿದೆ. ಅದಕ್ಕೆ ಸಾಕ್ಷಿಯಾದಂಥ ದೃಶ್ಯವನ್ನು ನಾವು ತೋರಿಸ್ತಾ ಇರುವಂಥದ್ದು. ಸದ್ಯದ ಮಟ್ಟಿಗೆ ನಾವಿರೋದು ಏನು ಬಾಗಲಕೋಟೆ ಸಮೀಪದ ಇಲ್ಲೊಂದು ಬಿಳಗಿ ತಾಲೂಕು ವ್ಯಾಪ್ತಿಯಲ್ಲಿ ಬರುವಂತಹ ಬೂದಿಹಾಳ ಅಂತ ಏನು ಗ್ರಾಮ ಇದೆ, ಆ ಗ್ರಾಮದ ವ್ಯಾಪ್ತಿಯಲ್ಲಿರುವಂತಹ ಘಟಪ್ರಭಾ ನದಿಯ ಒಂದು ಸನ್ನಿವೇಶವನ್ನು ನಾವು ತೋರಿಸ್ತಾ ಇದ್ದೀವಿ. ಯಾಕಂತಂದರೆ ಇದೇ ನದಿ ಕೇವಲ ಏನು 4-5 ದಿನಗಳ ಹಿಂದೆ ಯಾವುದೇ ರೀತಿ ಹನಿ ನೀರಿಲ್ಲದೆ ಬರಿದಾಗಿತ್ತು, ಬರಡು ಭೂಮಿ ಅಂತಾಗಿತ್ತು. ಆದರೆ ಮಹಾರಾಷ್ಟ್ರ ಹಾಗೂ ಬೆಳಗಾವಿ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಕೃಷ್ಣಾ ನದಿ ಏನು ಬೋರ್ಗರೆದು ಹರಿತಾ ಇದೆ. ಅದರ ಜೊತೆಗೆ ಘಟಪ್ರಭಾ ನದಿಯ ಒಂದು ಗರ್ಜನೆಯು ಕೂಡ ತುಂಬಾ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಅದಕ್ಕೆ ಸಾಕ್ಷಿಯಾದಂತಹ ದೃಶ್ಯವಿದು. ಯಾಕೆಂದರೆ ಘಟಪ್ರಭಾ ನದಿಯಲ್ಲಿ ಸದ್ಯದ ಮಟ್ಟಿಗೆ ಸುಮಾರು 15,000 ಕ್ಯೂಸೆಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ನೀರಿನ ಸೆಳೆತ ಕೂಡ ತುಂಬಾ ಹೆಚ್ಚಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಘಟಪ್ರಭಾ ನದಿ ತೀರದ ರೈತರಿಗೂ ಕೂಡ ಏನು ನೀರಿಲ್ಲದೆ ಅವರ ಕೃಷಿಗೆ ಆಗಿರ್ಬೋದು ಮತ್ತು ಜಾನುವಾರುಗಳಿಗೆ ಕುಡಿಯೋದಕ್ಕೂ ಕೂಡ ನೀರಿನ ಸಮಸ್ಯೆಯನ್ನು ಎದುರಿಸ್ತಾ ಇದ್ರು. ಆ ಒಂದು ಸಮಸ್ಯೆ ಈಗ ಸದ್ಯದ ಮಟ್ಟಿಗೆ ನದಿಯ ಒಡಲು ಭರ್ತಿ ಆಗಿರೋದ್ರಿಂದ ಅದು ಈಡೇರಿದೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಈ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ವಿ, ಆ ಕಡೆ ಒಂದು ಕಡೆ ಆ ಮೀನುಗಾರರು ಕೂಡ ಅಲ್ಲಿ ಕಂಡು ಬರ್ತಾರೆ ನದಿ ದಡದಲ್ಲಿ. ಅಂದರೆ ಈ ಒಂದು ನದಿಯಲ್ಲಿ ಏನು ಮೀನನ್ನು ಹಿಡಿಯೋಕ್ಕೆ ಅವರು ಈಗ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಅದ್ರ ಜೊತೆಗೆ ತೆಪ್ಪವನ್ನು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಭಾಗದಲ್ಲಿ ನಾವು ಇಲ್ಲಿ ಪಕ್ಷಿಗಳನ್ನು ತೋರಿಸ್ತಾ ಇದ್ವಿ. ಈ ಒಂದು ಸೇತುವೆ ಭಾಗದಲ್ಲಿ ಪಕ್ಷಿಗಳು ಕೂಡ ಎಷ್ಟು ಮಟ್ಟಿಗೆ ಸ್ವಚ್ಛಂದವಾಗಿ ಹಾರಾಡ್ತಾ ಇದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದ ಚಿತ್ರಣ. ಯಾಕಂದರೆ ಸಹಜವಾಗಿ ಮಳೆ ಅಂತಂತಂದರೆ ಅದ್ರ ಜೊತೆಗೆ ನದಿಗಳು ಕೆರೆ ಕಟ್ಟೆಗಳು ತುಂಬಿದಂಥ ಸಂದರ್ಭದಲ್ಲಿ ಕೇವಲ ಜನರಿಗೆ ಅಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳಿಗೂ ಕೂಡ ಅದೊಂದು ತುಂಬಾ ಸಂತಸದಾಯಕವಾದಂಥ ವಿಚಾರ ಅಂತಲೇ ಹೇಳ್ಬೋದು. ಅದಕ್ಕೆ ಸಾಕ್ಷಿಯಾದಂಥ ದೃಶ್ಯ. ಇನ್ನೊಂದು ಕಡೆ ಇಲ್ಲಿ ನಾವೇನು ತೋರಿಸ್ತಾ ಇದ್ವಿ, ತುಂಬಾ ವಿಸ್ತಾರವಾಗಿ ಏನು ತನ್ನ ಕಬಂಧ ಬಾಹುವನ್ನು ಚಾಚಿಕೊಂಡು ಘಟಪ್ರಭಾ ನದಿ ಹರಿತಾ ಇರುವಂಥದ್ದು. ನದಿಯ ಅಕ್ಕಪಕ್ಕದಲ್ಲಿರುವಂಥ ಹೊಲಗಳು ಇನ್ನೇನು ಸ್ವಲ್ಪ ಮಟ್ಟಿಗೆ ನೀರು ಹೆಚ್ಚಾದರೆ ಏನಲ್ಲಿ ಹೊಲಗಳನ್ನು ನಾವು ತೋರಿಸ್ತಾ ಇದ್ವಿ, ಅವು ಜಲಾವೃತವಾಗುವಂಥ ಸಾಧ್ಯತೆ ಇದೆ. ಸದ್ಯದ ಮಟ್ಟಿಗೆ ಇನ್ನೂ ಜಲಾವೃತವಾಗಿಲ್ಲ, ಆದರೆ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಇನ್ನಷ್ಟು ಬಂದರೆ ಅವೆಲ್ಲವೂ ಕೂಡ ಜಲಾವೃತವಾಗುತ್ತೆ. ಮತ್ತು ಇನ್ನೊಂದು ಮುಂಭಾಗದಲ್ಲಿ ಗಿಡ ಮರಗಳು ಏನು ಕಾಣಿಸ್ತಾ ಇವೆ, ಆ ಭಾಗದಲ್ಲಿ ಬೂದಿಹಾಳ ಅಂತ ಏನು ಗ್ರಾಮ ಇದೆ, ಆ ಗ್ರಾಮದ ಸುತ್ತಲೂ ಕೂಡ ಈ ನೀರು ಏನು ಚಾಚಿಕೊಳ್ಳುತ್ತಾ ಹೋಗುತ್ತದೆ. ಸದ್ಯದ ಮಟ್ಟಿಗೆ ಆ ಒಂದು ಆತಂಕ ಇಲ್ಲದೆ ಇದ್ದರೂ ಕೂಡ ನೀರಿನ ಪ್ರಮಾಣ ಹೆಚ್ಚುತ್ತಾನೆ ಸಾಗ್ತಾ ಇರೋದರಿಂದ ಎಲ್ಲೋ ಒಂದು ಕಡೆ ಸಂಭ್ರಮದ ಜೊತೆಗೆ ಒಂದು ರೀತಿ ಮನದಲ್ಲಿ ಸಣ್ಣ ಆತಂಕ ಕೂಡ ಘಟಪ್ರಭಾ ನದಿ ತೀರದ ಜನರಲ್ಲಿ ಈಗಾಗಲೇ ಬಂದು ಒದಗಿರುವಂಥದ್ದು. ಒಟ್ಟಿನಲ್ಲಿ ಹೇಳೋದಾದರೆ ಇಷ್ಟು ದಿನ ಯಾವುದೇ ರೀತಿ ಏನು ಹನಿ ನೀರಿಲ್ಲದೆ ಬರಡಾಗಿದ್ದಂತಹ ಜಲಮೂಲಗಳಿಗೆ ನೀರಿನ ಪ್ರಮಾಣ ಹೆಚ್ಚಾಗಿ ಬಂದು ಸೇರ್ತಾ ಇರುವಂಥದ್ದು ಈಗಾಗಲೇ ಎಲ್ಲರಿಗೂ ಕೂಡ ಸಂತಸ ತಂದಿದೆ. ರೈತರಿಗಂತೂ ಈ ಒಂದು ಖುಷಿ ದುಪ್ಪಟ್ಟಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಬಾಪು ಜೊತೆ ರವಿ ಮೂಗಿ, TV9 ಬಾಗಲಕೋಟೆ.